everyone. ರಾಜ್ಯದಲ್ಲಿ ಮುಂಗಾರು ಮಳೆ ಅತ್ಯುತ್ತಮವಾಗಿದೆ. ಹೀಗಾಗಿ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ. ಭರ್ತಿಯಾಗಿರುವಂಥ ಜಲಾಶಯಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 10ವರೆಗೆ ಭೇಟಿ ಕೊಡ್ತಾರೆ. 10ವರೆಗೆ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಆನಂತರ ಕೆಆರ್ಎಸ್ ಜಲಾಶಯಕ್ಕೆ ತೆರಳಿ ಬಾಗಿನ ಸಮರ್ಪಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಜೊತೆಗಿರ್ತಾರೆ. ಶ್ರೀರಂಗಪಟ್ಟಣದ ಅರ್ಚಕ ಭಾನುಪ್ರಕಾಶ್ ಶರ್ಮಾ ಪೌರೋಹಿತ್ಯನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ಜಲಾಶಯಕ್ಕೆ ಬಾಗಿನ ಸಮರ್ಪಣೆ ಆಗುತ್ತೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಂದರೆ ಶ್ರೀರಂಗಪಟ್ಟಣದಲ್ಲಿರುವಂಥ ಕೆಆರ್ಎಸ್ ಮೊದಲು ಕಾವೇರಿಗೆ ಪೂಜೆ, ಆನಂತರ ಕಬಿನಿಯಲ್ಲಿ ಕಪಿಲೆಗೆ ಬಾಗಿನ ಸಮರ್ಪಣೆ ಆಗುತ್ತೆ. ಕೆಆರ್ಎಸ್ ಜಲಾಶಯ ತುಂಬಿದರೆ ಇಡೀ ನಾಡು ಸಮೃದ್ಧವಾಗಿದೆ ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ. ನಾಡು ಸಮೃದ್ಧವಾಗಿದೆ, ರೈತರಲ್ಲಿ ಒಂದು ಮಂದಹಾಸ. ಯಾಕೆಂದರೆ ಕಳೆದ ಬಾರಿ ಭೀಕರ ಬರಗಾಲ ಇತ್ತು. ಬರಗಾಲದ ಕಾರಣಕ್ಕಾಗಿ ಕುಡಿಯೋ ನೀರಿಗೂ ತಾತ್ವಾರ ಪಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ರೈತರ ಜಮೀನುಗಳಿಗೆ ನೀರಿರಲಿ, ಕುಡಿಯೋಕ್ಕೂ ನೀರಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಕಾವೇರಿ ಕೊಳ್ಳದ ರೈತರು ಹೋರಾಟದ ಮೂಲಕ ನೀರನ್ನು ಪಡೆದುಕೊಳ್ಳಲಿಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿದರೂ ಕೂಡ ಅದು ಸಾಧ್ಯವಾಗಿರಲಿಲ್ಲ. ಜೊತೆಗೆ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಇರುವಂಥ ನೀರಿನ ಆ ಫೈಟ್ ಇತ್ತಲ್ಲ, ಹೋರಾಟ ಇತ್ತಲ್ಲ, ಜಟಾಪಟಿ ಇತ್ತಲ್ಲ, ಅದು ಕೂಡ ಕಳೆದ ಬಾರಿ ಬಹಳ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ನಮಗೇ ನೀರಿಲ್ಲ, ಕಾವೇರಿ ನದಿಯಿಂದ ಅಥವಾ ನಮ್ಮ ಜಲಾಶಯದಿಂದ ಯಾಕೆ ನಾವು ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ಹೋರಾಟ ಆಗಿತ್ತು. ಆದರೆ ಈ ಬಾರಿ ಅಂಥ ಸನ್ನಿವೇಶ ಸೃಷ್ಟಿಯಾಗೋದಿಲ್ಲ. ಅದಕ್ಕೆ ಕಾರಣ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ. ಈಗಲೂ ಕೂಡ ಯಥೇಚ್ಛವಾಗಿ ನೀರು ಬರ್ತಾ ಇದೆ. ತಮಿಳುನಾಡಿಗೂ ಕೂಡ ನೀರು ಹರಿಬಿಡಲಾಗ್ತಾ ಇದೆ. 2 ರಾಜ್ಯಗಳ ನೀರಿನ ವ್ಯಾಜ್ಯ ಇದೆಯಲ್ಲ, ಆ ಒಂದು ರೀತಿ ವಿವಾದ ಇದೆಯಲ್ಲ, ವಿವಾದವನ್ನು ಈ ಬಾರಿ ಕಡಿಮೆ ಮಾಡಿದೆ. ಯಥೇಚ್ಛವಾಗಿ ನೀರು ಬಂದಾಗ ಖಂಡಿತವಾಗೂ ಕರ್ನಾಟಕ ಹರಿಸಲೇಬೇಕಾಗತ್ತೆ. ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ. ಈಗಲೂ ಕೂಡ ಪ್ರತಿನಿತ್ಯವೂ ಕೂಡ ಕಾವೇರಿ ಹೊರಹರಿವಿನ ಪ್ರಮಾಣ ನೋಡ್ತಾ ಇದ್ದೀರಿ. 33,462 ಕ್ಯೂಸೆಕ್ ನೀರನ್ನು ಪ್ರತಿನಿತ್ಯ ಹರಿಸ್ತಾ ಇದೆ. ನೋಡಿ, ಗರಿಷ್ಠ ಮಟ್ಟ 124 ಅಡಿ, 124.8 ಅಡಿ ಇವತ್ತಿನ ಗರಿಷ್ಠ ಮಟ್ಟ. ಇವತ್ತಿನ ಮಟ್ಟ ಫುಲ್ ಆಗಿದೆ. 124ಕ್ಕೆ 124 ಅಡಿಯೂ ಕೂಡ ನೀರು ಸಂಗ್ರಹ ಇದೆ. ಒಳಹರಿವಿನ ಪ್ರಮಾಣ 57,000 ಕ್ಯೂಸೆಕ್ ನೀರು ಇದೆ, 57,012. ಹೊರಹರಿವಿನ ಪ್ರಮಾಣ 33,462 ಕ್ಯೂಸೆಕ್. ಸೊ ಹೀಗಾಗಿ ತಮಿಳುನಾಡಿಗೂ ಕೂಡ ಯಥೇಚ್ಛವಾಗಿ ನೀರು ಹರಿದು ಹೋಗ್ತಾ ಇದೆ. ಕಾವೇರಿ ಕೊಳ್ಳದ ರೈತರು ಖುಷಿಯಾಗಿದ್ದಾರೆ. ಜೊತೆಗೆ ಕಾವೇರಿ ಕೇವಲ ರೈತರ ಸೊತ್ತಲ್ಲ, ಬೆಂಗಳೂರಿನ ಸೊತ್ತು. ಯಾಕಂದರೆ ಬೆಂಗಳೂರು ಕುಡಿಯೋ ನೀರಿಗೆ ಅವಲಂಬನೆಗೊಳಗಾಗಿರೋದು ಕಾವೇರಿಯ ಇದೇ ಜಲಾಶಯದಿಂದ. ಕಾವೇರಿ ನೀರನ್ನೇ ನಾವು ಕುಡಿಯೋದು, ಬೆಂಗಳೂರಿನ ಜನ ಕುಡಿಯೋದು ಕಾವೇರಿ ನೀರು. ಒಂದು ವೇಳೆ ಕಾವೇರಿಯಲ್ಲಿ ನೀರು ಸಿಗದೆ ಹೋದರೆ ಅಥವಾ ಈ ಜಲಾಶಯದಲ್ಲಿ ನೀರು ಸಿಗದೆ ಹೋದರೆ ರೈತರಿಗೆ ತಟ್ಟುವ ಬಿಸಿಗಿಂತ ಹೆಚ್ಚಾಗಿ ನಮ್ಮ ಬೆಂಗಳೂರಿನ ಜನತೆಗೆ ತಟ್ಟುತ್ತೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇಡೀ ಜಲಾಶಯ ಒಂದು ರೀತಿ ಅಲಂಕಾರ ಮಾಡಲಾಗಿದೆ. ಕರುನಾಡ ಬಾವುಟಗಳನ್ನು ಕಟ್ಟಲಾಗಿದೆ. ಬೃಂದಾವನದಲ್ಲೂ ಕೂಡ ನೋಡ್ತಾ ಇದ್ದೀರಿ, ಎಲ್ಲೆಡೆಗಳಲ್ಲೂ ಕೂಡ ರಾರಾಜಿಸ್ತಿರುವಂಥ ಧ್ವಜ ಅಂದರೆ ಅದು ನಮ್ಮ ಕನ್ನಡದ ಧ್ವಜ. ಕನ್ನಡದ ಧ್ವಜವನ್ನು ಎಲ್ಲ ಕಡೆ ಮಾಡಿ ಕನ್ನಡಮಯ ಆಗಿದೆ. ಕೆಆರ್ಎಸ್ ಇವತ್ತು ಕನ್ನಡಮಯವಾಗಿದೆ, ಕಂಗೊಳಿಸ್ತಾ ಇದೆ, ಸಮೃದ್ಧವಾಗಿದೆ. ಎಲ್ಲರಲ್ಲೂ ಒಂದು ಖುಷಿ ಇದೆ. ಭೀಕರ ಬರಗಾಲದಿಂದ ಈಗ ಸಮೃದ್ಧಿಯ ಕಡೆಗೆ ಹೋಗುವಂಥ ಸಂದರ್ಭ. ಹೀಗಾಗಿ ಮುಖ್ಯಮಂತ್ರಿಗಳು ಇವತ್ತು ಬಾಗಿನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಂದು ಸುಮ್ಮನೆ ಮೂಢನಂಬಿಕೆಯ ರೀತಿಯಲ್ಲಿ ಕೆಲವಷ್ಟು ಜನ ಮಾತನಾಡ್ತಾ ಇದ್ದರು. ಸಿದ್ದರಾಮಯ್ಯ ಬಂದಾಗ ಮಳೆ ಆಗೋದಿಲ್ಲ, ಸಿದ್ದರಾಮಯ್ಯ ಬಂದಾಗ ಡ್ಯಾಮ್ಗಳು ಖಾಲಿ ಆಗುತ್ತೆ, ಭೀಕರ ಬರಗಾಲ ಬರುತ್ತೆ. ಅಂಥವ್ರಿಗೂ ಕೂಡ ಉತ್ತರ ಕೊಡುವಂಥ ಸಂದರ್ಭ ಇದು. ಪ್ರಕೃತಿಯೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸೊ ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನುವ ಕಾರಣಕ್ಕೆ ಈಗ ಅವ್ರ ಕಾಲ್ಗುಣ ಇವ್ರ ಕಾಲ್ಗುಣ ಅಂತ ಮಾತಾಡ್ತಿದ್ರಲ್ಲ, ಈಗೆಲ್ಲೋದ್ರಪ್ಪ ಅಂತ ಹಾಗೆ ಮಾತಾಡೋರು ಅಂತ ಹೇಳಿ ಅನೇಕ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾವೇರಿ ಮೂರ್ತಿಗೆ, ಪ್ರತಿಮೆಗೆ ಪೂಜೆ ಮಾಡಬೇಕಲ್ಲ, ಹೀಗಾಗಿ ಕಾವೇರಿ ಪ್ರತಿಮೆಗೆ ಸಿಂಗಾರಗೊಳಿಸಲಾಗ್ತಾ ಇದೆ. ಸಕಲ ರೀತಿಯಲ್ಲೂ ಕೂಡ ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇದೆ ಇಡೀ ಕೆಆರ್ಎಸ್ ಜಲಾಶಯ. ಕಾವೇರಿ ಪ್ರತಿಮೆಗೂ ಕೂಡ ವಿಶೇಷವಾದ ಪೂಜೆ ಸಲ್ಲಿಕೆ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿದೆ. ಹೂವಿನ ಮಾಲೆ ಜೊತೆಗೆ ನಿಂಬೆಹಣ್ಣಿನ ಮಾಲೆ ಸೇರಿದಂತೆ ವಿಶೇಷ ಅಲಂಕಾರದ ಜೊತೆಗೆ ಕಾವೇರಿ ಕಂಗೊಳಿಸ್ತಾ ಇದ್ದಾಳೆ. ಇನ್ನು ಮೇಲ್ಭಾಗದಲ್ಲೂ ಕೂಡ ನೋಡ್ತಾ ಇದ್ದೀರಿ, ಮೆಟ್ಟಿಲುಗಳಿಂದ ಹಿಡ್ಕೊಂಡು ಮೇಲ್ಭಾಗದಲ್ಲೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ರೀತಿ ಕನ್ನಡಮಯ. ಈ ದೃಶ್ಯವನ್ನು ನೋಡೋದೇ ಒಂದು ಸೊಬಗು, ಒಂದು ಸೌಂದರ್ಯ ಅಂತ ಅನಿಸುತ್ತೆ. ಈ ಸೊಬಗಿನ ಈ ಕೆಆರ್ಎಸ್ ಜಲಾಶಯದಲ್ಲಿ ತುಂಬಿ
ಹರಿತಾ ಇರುವಂಥ KRS ಜಲಾಶಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸ್ತಾರೆ. ಆ ನಂತರದಲ್ಲಿ ಬಾಗಿನ ಸಮರ್ಪಣೆ ಮಾಡ್ತಾರೆ. ನಾನು ಮಾಡ್ತೀನಿ ಅಣ್ಣ, ಒಂದು ನಿಮಿಷ ಮೇಲ್ಗಡೆ ಆಯ್ತೇನೋ.